ಗುಡ್ಡದ ಸಮೀಪದಲ್ಲಿಯೇ ಇರುವಂತಹ ಮನೆಯಲ್ಲಿ ದುರ್ಘಟನೆಯಾಗಿದೆ. ನಸುಕಿನ ಜಾವ ಗಾಢ ನಿದ್ದೆಯಲ್ಲಿದ್ದಾಗ ಮೇಲ್ಛಾವಣಿ ಕುಸಿತವಾಗಿದೆ. ಗೋಡೆಗೆ ಮಣ್ಣು ಜಾರಿ ಮೇಲ್ಛಾವಣಿ ಕುಸಿದು ಈ ದುರಂತ ಸಂಭವಿಸಿರೋದು ಗೊತ್ತಾಗ್ತಾ ಇದೆ. ದುರಂತದಲ್ಲಿ 3 ಸಾವಾಗಿದೆ, ಮತ್ತೆ 3ರನ್ನ ರಕ್ಷಿಸಲಾಗಿದೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದದ. ಒಂದೇ ಮನೆಯಲ್ಲಿ ವಾಸಿಸ್ತಾ ಇತ್ತು 4 ಕುಟುಂಬ, ಅದು ಕೂಡ ಬಾಡಿಗೆ ಮನೆ ಅನ್ನೋದು ಗೊತ್ತಾಗ್ತಾ ಇದೆ. 4 ಕುಟುಂಬಗಳು ವಾಸ ಮಾಡ್ತಾ ಇದ್ದಂತಹ ಜಾಗ. ಇದ್ದಕ್ಕಿದ್ದ ಹಾಗೆ ಜವರಾಯ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಗುಡ್ಡದಲ್ಲಿದ್ದಂತಹ ಮಣ್ಣು ಏಕಾಏಕಿಯಾಗಿ ಜಾರಿ ಬಂದಂತಹ ಪರಿಣಾಮ 4 ಕುಟುಂಬ ವಾಸವಿದ್ದಂತಹ ಮನೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ನಾಮಾವಶೇಷವಾಗಿ ಹೋಗಿದೆ. ಮೊದಲೇ ಮಣ್ಣಿನ ಮನೆ, ಮತ್ತೊಂದು ಕಡೆ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇತ್ತು ಅನ್ನುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಕ್ಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಈ ಮನೆ ಯಾರಿಗೆ ಸೇರಿದ್ದು ಅಂಥೇಳಿ, ಎಷ್ಟು ವರ್ಷದಿಂದ ಈ ಮನೆಯಲ್ಲಿ ಕುಟುಂಬಸ್ಥರು ವಾಸ ಮಾಡ್ತಾ ಇದ್ರು, ಜೊತೆಗೆ ಸ್ಥಳೀಯರ ಬಗ್ಗೆ ಏನು ಹೇಳ್ತಾರೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಸ್ಥಳದಿಂದ ಸುಕ್ಪಾಲ್? ಪ್ರೇಮ್, ಈ ಮನೆ ಏನಿದೆ ಇದು ಸುಮಾರು ಒಂದು 20 ವರ್ಷಗಳ ಹಳೆಯದಾದಂಥ ಮನೆ. ಅದರಲ್ಲಿ ನೀವು ಗಮನಿಸ್ಬೋದು ಹಳೆಯ ಸುಮಾರು ಒಂದು 40 ವರ್ಷ ಆಗಿದೆ ಈ ಮನೆಗೆ. ಅದು ಹಳೆಯ ಮನೆ, ಅಂದರೆ ಇಟ್ಟಿಗೆಯಿಂದ ಮಣ್ಣಿನಿಂದ ಮಾಡಿರುವಂಥ ಮನೆ. ನೀವು ಗಮನಿಸ್ಬೋದು ಒಂದು ಭಾಗದಲ್ಲಿ ಮಾತ್ರ ಕೆಂಪು ಕಲ್ಲನ್ನು ಕಟ್ಟಿದ್ದಾರೆ, ಬಿಟ್ಟರೆ ಒಳಗಿನ ಭಾಗದಲ್ಲಿ ಸಂಪೂರ್ಣವಾಗಿ ಅದು ಮಣ್ಣಿನ ಇಟ್ಟಿಗೆಯಿಂದ ಮಾಡಿರುವಂಥ ಮನೆ. ಹಾಗಾಗಿ ಇದು ಒಂದು ವೇಳೆ ಸಣ್ಣ ಪ್ರಮಾಣದಲ್ಲಿ ಇದಕ್ಕೆ ಡ್ಯಾಮೇಜ್ ಆದರೂ ಕುಸಿದು ಬೀಳುವಂಥ ಸಾಧ್ಯತೆಗಳಿತ್ತು. ಇದರಲ್ಲಿ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರೇ ನಿರಂತರವಾಗಿ ಸುಮಾರು 40 ವರ್ಷಗಳಿಂದ ಇದರಲ್ಲಿ ಬಾಡಿಗೆಗೆ ಬರ್ತಾ ಇದ್ರು. ಇದು ಬಾಡಿಗೆಗಾಗಿಯೇ ರೆಡಿ ಮಾಡಿದಂಥ ಮನೆಗಳು. ಈ ಭಾಗದಲ್ಲಿ 4 ಮನೆ, ಮುಂಭಾಗದಲ್ಲಿ 4 ಮನೆಗಳು ಇರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಎಲ್ಲವನ್ನ ಬಾಡಿಗೆಗೇನೆ ಕೊಟ್ಟಿರುವಂಥದ್ದು. ಇದರಲ್ಲಿ ಸಣ್ಣ ಪ್ರಮಾಣದ ಬಾಡಿಗೆ ಇರುವಂಥದ್ದು. ಹಾಗಾಗಿ ಕೂಲಿ ಕಾರ್ಮಿಕರಲ್ಲೇ ಹೆಚ್ಚಾಗಿ ಇದನ್ನೇ ಬಳಕೆ ಮಾಡ್ತಾ ಇದ್ರು. ಈಗ ದುರಂತ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರು ಬಂದು ಇದಕ್ಕೆ ಅವರನ್ನ ಮೇಲೆ ಕೆತ್ತುವಂಥ ಕೆಲಸ ಮಾಡಿದ್ದಾರೆ. ಸ್ಥಳೀಯರು ನಮ್ಮ ಜೊತೆ ಬಶೀರ್ ಅನ್ನುವಂಥವ್ರು ಇದ್ದಾರೆ. ನೀವು ಬರುವಾಗ ಏನಾಗಿತ್ತು, ಏನು ಜನಸೇತಿರು ನಾ ಬಂದಾಗ ಇಲ್ಲೆಲ್ಲ ಅವರು 3 ಜನ ಸೀರಿಯಾಗಿ ಅದಕ್ಕೆ ಆಸ್ಪತ್ರೆ ಕೊಟ್ಟಾದ ಮೇಲೆ ಕಳಿಸಿಕೊಟ್ಟ ಮೇಲೆ ಅವರು ಇದು ಮಾಡಿದ್ರು. ಮತ್ತು ಅವ್ರನ್ನ ನಮ್ಮ ಹೋಮ್ ಗಾರ್ಡ್ ಆಫೀಸಿಗೆಲ್ಲ ಮಾಹಿತಿ ಕೊಟ್ಟೆ. ಮತ್ತು ಕಮಿಷನರ್ ಬಂದರು, DC ಬಂದರು, ಇದೆಲ್ಲ ಮಾಡಿ ಮತ್ತು ಇಲ್ಲೇ ನಾನು ಇದು ಮಾಡಿ ಸಫರ್ ಮಾಡ್ತಾ ಇದ್ದೆ. ಎಷ್ಟು ಜನ ಆಗ ಅಡಿಯಲ್ಲಿದ್ರು ನೀವು ಬರುವಾಗ? ಅವರು ಏನು ಅವ್ರದ್ದು ಏನು ಪ್ರತಿಕ್ರಿಯೆ ಇತ್ತು? ಅದು ಸಣ್ಣ ಮಗು ಇತ್ತು 2, ಮತ್ತೊಂದು ಹೆಂಗಸರು ಇತ್ತು. ಅವರನ್ನು ಆಸ್ಪತ್ರೆಗೆ ತಕೊಂಡು ಹೋಗಿದ್ರು. ಅಂದರೆ ಆರೋಗ್ಯದಲ್ಲಿ ಅವರು ಸ್ಥಿರವಾಗಿದ್ದರು, ಸೀರಿಯಸ್ ಅಲ್ಲಿ ಇದ್ದರು. ಹಾಗನ್ನು ಇದಾಗಿದೆ, ಆಸ್ಪತ್ರೆ ಈಗ ತೀರು ಹೋಗಿದೆ ಅಂತ ಮಾಹಿತಿ ಬಂದಿತ್ತು. ಮತ್ತೆ 3 ಜನರಿಗೆ ಹುಷಾರಿಲ್ಲ ಅಂತ ಹೇಳಿದರು. ಅದಕ್ಕೆ ಆಸ್ಪತ್ರೆಯಿಂದ ಮದ್ದು ಕೊಡಲಿಕ್ಕೆ DC ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಈಗ DC ಅವರು ಬಂದು ಕಮಿಷನರ್ ಬಂದರು, ನೋಡಿ ಅಲ್ಲಿ ಹೋದರು. ಈ ದುರಂತ ಆದ ಸಂದರ್ಭದಲ್ಲಿ ಪ್ರೇಮು ತಕ್ಷಣಕ್ಕೆ ಸ್ಥಳೀಯರೆಲ್ಲರೂ ಬಂದಿದ್ದಾರೆ. ಇದು ಗೊತ್ತಾಗಿರುವಂಥದ್ದು ಸುಮಾರು 5 ಗಂಟೆ 10 ನಿಮಿಷಕ್ಕೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ರಿಗೆ ಗೊತ್ತಾಯಿತು. ತಕ್ಷಣಕ್ಕೆ ಬಂದಿದ್ದಾರೆ ಸ್ಥಳೀಯರೆಲ್ಲರೂ, ಬಂದು ಅವರನ್ನು ಹೊರಗೆ ತೆಗೆಯುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಗಂಭೀರವಾಗಿ ಗಾಯಗೊಂಡಿರುವಂಥ 2 ಮಕ್ಕಳು ಮತ್ತು ಮಹಿಳೆ ಏನಿದ್ದಾರೆ ಅವರು ಆಸ್ಪತ್ರೆಗೆ ತಗೊಂಡೋಗುವಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ವೈದ್ಯರು ದೃಢಪಡಿಸಿದ್ದಾರೆ. ಅದಾದ ಬಳಿಕ ಈಗ ಮತ್ತೆ ಉಳಿದವರು ಏನಿದ್ದಾರೆ ಅವ್ರದ್ದು ಅಷ್ಟೇನು ತೊಂದರೆ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅಂದರೆ ಅವರು ಇನ್ನೊಂದು ಭಾಗದಲ್ಲಿ ಇದ್ದಂಥವ್ರು. ಈಗ ನೀವು 4 ಮನೆಗಳನ್ನು ಗಮನಿಸಿದರೆ ಕೊನೆಯ ಮನೆ ಏನಿದೆ ಅದಕ್ಕೆ ಒಂದು ಹೆಚ್ಚಿನ ಆದಂಥ ಡ್ಯಾಮೇಜ್ ಆಗಿರಲಿಲ್ಲ, ಒಳಭಾಗದಲ್ಲಿ ಏನು ತೊಂದರೆ ಜಾಸ್ತಿ ಆಗಿರಲಿಲ್ಲ. ಇಲ್ಲಿ ಹತ್ತಿರದಲ್ಲಿರುವಂಥ ಏನು ಈ ಮನೆ ಇದೆ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕಲ್ಲು ಬಿದ್ದಿರೋದ್ರಿಂದ ಅಡಿಭಾಗದಲ್ಲಿ ಇದ್ದವರು ಸಾವನ್ನಪ್ಪಿರುವಂಥದ್ದು. ಮೇಲ್ಭಾಗದಲ್ಲಿದ್ದಂಥವ್ರು ಯಾರಿದ್ದರೂ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡಲಾಗಿದೆ. ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ಅನ್ನುವಂಥದ್ದು ವೈದ್ಯರ ಮೂಲದಿಂದ ತಿಳಿದಿರುವಂಥದ್ದು. ಹಾಗಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಅಧಿಕಾರಿಗಳೆಲ್ಲರೂ ಸಂಪರ್ಕದಲ್ಲಿರುವಂಥದ್ದು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ UT ಖಾದರ್ ಅವರು ದೆಹಲಿಯಲ್ಲಿರುವಂಥವರು. ಹಾಗಾಗಿ ಅವರು ಸದ್ಯದ ಮಟ್ಟಿಗೆ ಈಗ ಹೊರಟಿದ್ದಾರೆ. ಜೊತೆಗೆ ಈ ಒಂದು ದುರಂತಕ್ಕೆ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ಏನಾಗಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೂ ಅವರು ಜಿಲ್ಲಾಡಳಿತಕ್ಕೆಲ್ಲ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಮಳೆಗಾಲದಲ್ಲಿ ಕರಾವಳಿ ಭಾಗ, ಮಲೆನಾಡು ಮತ್ತು ಕೊಡಗು ಭಾಗದಲ್ಲಿ ಈ ರೀತಿಯ ಘಟನೆಗಳು ಆಗಾಗ ಆಗ್ತಾನೆ ಇರುತ್ತೆ. ಅದಕ್ಕೆ ಕಾರಣಗಳು ಹಲವು. ಗುಡ್ಡವನ್ನು ಕಡಿಯೋದು, ಮರಗಿಡಗಳನ್ನು ನಾಶಪಡಿಸೋದು, ಮನೆ ನಿರ್ಮಾಣ, ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೂ ಕೂಡ ಇವೆಲ್ಲವೂ ಕೂಡ ಪ್ರಮುಖ ಕಾರಣವಾಗಿರುವಂಥದ್ದು.